ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿವಿಧ ಹುದ್ದೆಗಳ ನೇಮಕಾತಿ. ಇಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ಇಲ್ಲಿ ತಿಳಿಸಲಾಗಿದೆ. ಇದು ಪಾಲಿಕೆ ವ್ಯಾಪ್ತಿಯ ನಮ್ಮ ಕ್ಲಿನಿಕ್ಗಳಲ್ಲಿ ಕರ್ತವ್ಯ ನಿರ್ವಹಿಸಲು ವೈದ್ಯಾಧಿಕಾರಿಗಳು, ಶುಶ್ರೂಷಕಿ, ಶುಶ್ರೂಷಕರು ಮತ್ತು ಪ್ರಯೋಗಶಾಲಾ ತಂತ್ರಜ್ಞರು ಹುದ್ದೆಗೆ 1 ವರ್ಷದ ಅವಧಿ ಸಂಪೂರ್ಣ ನೇರ ಗುತ್ತಿಗೆ ಆಧಾರದ ಮೇಲೆ ಈ ಪ್ರಕಟಣೆ ಹೊರಡಿಸಿದೆ. ದಿನಾಂಕಕ್ಕೆ ಖಾಲಿ ಇರುವಂತಹ ಸಂಖ್ಯೆಗಳಿಗೆ ಹಾಗೂ ಮುಂದಿನ ದಿನಗಳಲ್ಲಿ ಖಾಲಿಯಾಗುವ ಹುದ್ದೆಗಳು ಭರ್ತಿಯಾಗುವವರೆಗೂ ನೇಮಕಾತಿ ಮಾಡಿಕೊಳ್ಳಲು ಆಸಕ್ತಿ ಉಳ್ಳ ಅಭ್ಯರ್ಥಿಗಳಿಂದ ಈ ಕೆಳಕಂಡ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಂದರೆ ಇದು ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದು ವ್ಯಾಪ್ತಿಯೊಳಗೆ ಬರುವಂಥ ಕೆಲವೊಂದಿಷ್ಟು ಕ್ಲಿನಿಕ್ ಅಂದರೆ ಆಸ್ಪತ್ರೆಗಳಲ್ಲಿ ಇಲ್ಲಿ ವೈದ್ಯರ ಹುದ್ದೆಗಳು ಮತ್ತು ಶುಶ್ರೂಷಕಿ ಮತ್ತು ಶುಶ್ರೂಷಕ ಹುದ್ದೆಗಳು ಮತ್ತು ಪ್ರಯೋಗಶಾಲಾ ತಜ್ಞರ ಹುದ್ದೆಗೆ 1 ವರ್ಷದ ಆಧಾರದ ಮೇಲೆ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಈ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ. ಇಲ್ಲಿ ಹುದ್ದೆಯ ಹೆಸರು ವೈದ್ಯಾಧಿಕಾರಿಗಳು. ಇಲ್ಲಿ ಗರಿಷ್ಠ ವಯೋಮಿತಿ ಮಾರ್ಗಸೂಚಿಯ ಪ್ರಕಾರ ಅವರು ಎಷ್ಟು ವರ್ಷದೊಳಗಿರಬೇಕೆಂದರೆ 65 ವರ್ಷದೊಳಗೆ ಅವರು ಇರಬೇಕು. ಇಲ್ಲಿ ವಿದ್ಯಾರ್ಹತೆ MBBS ಪದವಿಯೊಂದಿಗೆ KMC ನೋಂದಾವಣೆ, ಅಂದರೆ MBBS ಜೊತೆಗೆ KMCಯಲ್ಲಿ ನೋಂದಾವಣೆ ಆಗಿರತಕ್ಕದ್ದು. ಸಂಚಿತ ವೇತನ ಪ್ರತಿ ಮಾಹಿತಿಯಾಗಿ ಅವರಿಗೆ 47,250 ರೂಪಾಯಿ ಮಾಸಿಕ ವೇತನವನ್ನು ಇಲ್ಲಿ ನೀಡಲಾಗುವುದು. ಶುಶ್ರೂಷಕಿ ಮತ್ತು ಶುಶ್ರೂಷಕರು ಇಲ್ಲಿ 45 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. BSc ಮತ್ತು ಡಿಪ್ಲೊಮಾ ಇನ್ ನರ್ಸಿಂಗ್ ವಿದ್ಯಾರ್ಥಿಯೊಂದಿಗೆ ಮತ್ತು KNC ಕೌನ್ಸಿಲ್ ನೋಂದಣಿ ಹೊಂದಿರಲೇಬೇಕು. ಅಂದರೆ ಅವರು ಇಲ್ಲಿ BSc ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗ್ನಲ್ಲಿ ಅವರು ಇಲ್ಲಿ ವಿದ್ಯಾರ್ಹತೆಯನ್ನು ಹೊಂದಿ ಈ ಹುದ್ದೆಗೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗೆ ಅವರಿಗೆ ಮಾಸಿಕ ವೇತನ 18,714 ರೂಪಾಯಿಗಳನ್ನು ಇಲ್ಲಿ ಮಾಸಿಕ ವೇತನವನ್ನಾಗಿ ನೀಡಲಾಗುತ್ತದೆ. ಪ್ರಯೋಗಶಾಲಾ ತಜ್ಞರು ಅಂದ್ರೆ ಇಲ್ಲಿ ಪ್ರಯೋಗಶಾಲಾ ತಜ್ಞರು ಕೂಡ ಇಲ್ಲಿ 40 ವರ್ಷದ ಒಳಗಿನ ವಯೋಮಿತಿಯವರನ್ನು ಈ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಬಹುದು. BSc ಲ್ಯಾಬ್ ಟೆಕ್ನಿಷಿಯನ್ನೊಂದಿಗೆ ಕರ್ನಾಟಕ ಸರ್ಕಾರ ಪ್ಯಾರಾಮೆಡಿಕಲ್ ಮಂಡಳಿಯ ನೋಂದಣಿ ಹೊಂದಿರಬೇಕು. ಅಂದರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ DMLT ಅಥವಾ ಪ್ಯಾರಾಮೆಡಿಕಲ್ ನೀವು ಕೋರ್ಸನ್ನು ಮುಗಿಸಿರಲೇಬೇಕು. ಈ ಹುದ್ದೆಗಳಿಗೆ ಮಾಸಿಕ ವೇತನ 18,465 ರೂಪಾಯಿಗಳು ಈ ಹುದ್ದೆಗೆ ಮಾಸಿಕ ವೇತನವನ್ನಾಗಿ ನೀಡಲಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು ಸಂಬಂಧಿತ ವಿದ್ಯಾರ್ಹತೆಯ ಮೂಲ ದಾಖಲೆಗಳು ಮತ್ತು 1 ಜೆರಾಕ್ಸ್ ಪ್ರತಿ ಭಾವಚಿತ್ರದೊಂದಿಗೆ ಮುಖ್ಯ ಆರೋಗ್ಯಾಧಿಕಾರಿ, ಸಾರ್ವಜನಿಕ ಆರೋಗ್ಯರವರ ಕಚೇರಿ, 304 ಅನೆಕ್ಸ್ 3 ಕಟ್ಟಡ 3ನೇ ಮಹಡಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ, NR ಚೌಕ, ಬೆಂಗಳೂರು 560002 ವಿಳಾಸಕ್ಕೆ ಖುದ್ದಾಗಿ ಅರ್ಜಿ ಸಲ್ಲಿಸಲು ಕೋರಿದೆ. ಅಂದರೆ ಈ ಹುದ್ದೆಗಳಿಗೆ ಯಾರ್ಯಾರು ಅರ್ಜಿ ಸಲ್ಲಿಸಲು ಬಯಸುವರೋ ಅವರು ಈ ಹುದ್ದೆಗೆ ನೀವು ಎಲ್ಲ ನಿಮ್ಮ ವಿದ್ಯಾರ್ಹತೆಯ ಮೂಲ ಪ್ರತಿ ಜೆರಾಕ್ಸನ್ನು ತೆಗೆದುಕೊಂಡು 1 ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು ಖುದ್ದಾಗಿಯೇ ನೀವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಲ್ಲಿ ಹೋಗಿ ಖುದ್ದಾಗಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದು. ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತದಲ್ಲಿ ಇಲ್ಲಿ ಗುತ್ತಿಗೆ ನೇಮಕಾತಿಗೆ ಪ್ರಕಟಣೆ. ಅಂದರೆ ನಮ್ಮ ಮೆಟ್ರೋದಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಇದು ಭಾರತ ಸರ್ಕಾರದ ಮತ್ತು ಕರ್ನಾಟಕ ಸರ್ಕಾರ ಸಹಭಾಗಿತ್ವ, ಅಂದರೆ ಇದು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಒಂದು ಅಧಿನಿಯಮದಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆಯಾಗಿದೆ. ಇದು ಗುತ್ತಿಗೆ ನೇಮಕಾತಿ ಪ್ರಕಟಣೆ, ಅಂದರೆ ಇದು ಒಂದು ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಳ್ಳುವಂಥ ಒಂದು ಪತ್ರಿಕಾ ಪ್ರಕಟಣೆಯಾಗಿದೆ. BMRCL ಕಾರ್ಯಾಚರಣೆ ಮತ್ತು ನಿರ್ವಹಣೆ ವಿಭಾಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಈ ಕೆಳಕಂಡ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳಲು ಅರ್ಹ ಮಾಜಿ ಸೈನಿಕರುಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅಂದರೆ ಈ ಹುದ್ದೆಗಳಿಗೆ BMRCL ಅಂದರೆ ಬೆಂಗಳೂರು ಮೆಟ್ರೋ ರೈಲು ನಿಯಮಿತ ಈ ಸಂಸ್ಥೆಯು ಮಾಜಿ ಸೈನಿಕರಿಗೆ ಮಾತ್ರ ಇಲ್ಲಿ ಈ ಉದ್ಯೋಗವನ್ನು ಗುತ್ತಿಗೆ ಆಧಾರದ ಮೇಲೆ ನೀಡಲಾಗುತ್ತಿದೆ. ಹುದ್ದೆಯ ಹೆಸರು ಸ್ಪೆಷಲ್ ಕಂಟ್ರೋಲರ್ ಟ್ರೈನ್ ಆಪರೇಟರ್ SCTO. ಹುದ್ದೆಗಳ ಸಂಖ್ಯೆ 69 ಹುದ್ದೆಗಳು ಇಲ್ಲಿ ಕಂಡುಬರುತ್ತವೆ. ಆನ್ಲೈನ್ ಅರ್ಜಿ ಸ್ವೀಕರಿಸಲು ಕಡೆಯ ದಿನಾಂಕ 10/7/2024 ಮತ್ತು ಭರ್ತಿ ಮಾಡಿದ ಅರ್ಜಿಗಳನ್ನು ಸ್ವೀಕರಿಸಲು ಕಡೆಯ ದಿನಾಂಕ 15/7/2024 ರಂದು ಸಂಜೆ 4 ಗಂಟೆಯವರೆಗೆ ಅರ್ಹತಾ ಅಗತ್ಯತೆ. ಅಂದರೆ ಇದು ಆನ್ಲೈನ್ ಅರ್ಜಿ ಸ್ವೀಕರಿಸುವ ಕೊನೆಯ ದಿನಾಂಕ ಯಾವುದಂದರೆ 10/7/2024 ಒಳಗಾಗಿ ಈ ಹುದ್ದೆಗಳನ್ನು ನೀವು ಅರ್ಜಿಯನ್ನು ಕೊಡಬೇಕಾಗುತ್ತದೆ. ಭರ್ತಿ ಮಾಡಿದ ಅರ್ಜಿಗಳನ್ನು ಸ್ವೀಕರಿಸಲು
ಅಂದರೆ ಕಡೆಯ ದಿನಾಂಕ ಯಾವುದಂದರೆ 15/7/2024 ಸಂಜೆ 4 ಗಂಟೆಯವರೆಗೆ ಈ ಹುದ್ದೆಗಳಿಗೆ ನೀವು ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಅಗತ್ಯತೆ, ಸಂಬಳ, ಅರ್ಜಿಯ ಪ್ರಕ್ರಿಯೆ ಬಗ್ಗೆ ವಿವರಗಳು ಮತ್ತು ಇತರೆ ಮಾಹಿತಿಗೆ ಸಂಬಂಧಿಸಿದ ವಿವರಗಳಿಗಾಗಿ ದಯವಿಟ್ಟು BMRCL ವೆಬ್ಸೈಟ್ www.bmrc.co in ಕ್ಯಾರಿಯರ್ ಸೆಕ್ಷನ್ಗೆ ಭೇಟಿ ನೀಡುವುದು. ಅಂದರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದಾದರೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮುಖಾಂತರ ನೀವು ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ಇದ್ದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.